सिद्धि बुद्धि श्रीपति सकल शास्त्र विद्या कुलपति आदि पूजे गधिपति संकष्टहरा गणपति ईशपुत्र निनगे ವಂದನೆ. ಮಾರ್ನಿಂಗ್ ಫ್ರೆಂಡ್ಸ್, ನಾನು ನಿಮ್ಮ ಶಿವಶಂಕರ್, ಪ್ರೀತಿಯ ಪರಿಚಯ ಚಾನಲ್ ಎಡಿಟರ್ ಆ್ಯಂಡ್ ಓನರ್. ಈ ವಾರದ ಪ್ರತಿಭಾ ಪರಿಚಯ, ವ್ಯಕ್ತಿ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಗದ್ದಿಗೆ ತಿಪ್ಪೇಸ್ವಾಮಿ ಅವರಿಂದ ಕಾಂಗ್ರೆಸ್ ಸರ್ಕಾರದ, ಕರ್ನಾಟಕ ಸರ್ಕಾರದ ವಿವಿಧ ಸಾಧನೆಗಳು ಹಾಗೂ ಚಳ್ಳಕೆರೆಗೆ ಸನ್ಮಾನ್ಯ ಶಾಸಕರಾದ ರಘುಮೂರ್ತಿಯವರ ಕೊಡುಗೆಗಳ ಕುರಿತು ವಿವರಣೆ. ಮತ್ತು ಈ ಸಮಾಜದ ಮುಖಂಡರಾಗಿರ್ತಕ್ಕಂಥ ಆನಂದಪ್ಪ ಮತ್ತು ಶಿವಣ್ಣ, ಈಗ ತಾನೇ ನಿಮ್ಮನ್ನೆಲ್ಲ ಕುರಿತು ಮಾತಾಡ್ತಕ್ಕಂಥ ಶ್ರೀನಿವಾಸನವರೇ ಮತ್ತು ಚಂದ್ರಣ್ಣವರೇ ಮತ್ತು ಮಾಲಿಂಗಪ್ಪನವರೇ, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ವಿರುದ್ಧವರೇ ಮತ್ತು ಅಡಿಷನಲ್ ತಹಸೀಲ್ದಾರಾಗಿರ್ತಕ್ಕಂಥ ಮತ್ತು ಎಲ್ಲ ನಮ್ಮ ಜನಾಂಗದ ಮುಖಂಡರು ಮತ್ತು ಎಲ್ಲ ಸಮಾಜದ ಬಂಧುಗಳು ಮತ್ತು ಪತ್ರಿಕಾ ಮಾಧ್ಯಮದ ಸ್ನೇಹಿತರು, ಈಗ ಸುಮಾರು 46 ಜಯಂತಿಗಳನ್ನ ನಾವು ಸರ್ಕಾರದಿಂದ ಆಯೋಜನೆ ಮಾಡಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಎಲ್ಲ ಸಮಾಜದ ನಮ್ಮ ಶಾಸಕರು ಪ್ರತಿ ಸರಿ ಹೇಳ್ತಾ ಇರ್ತಾರೆ, ಪ್ರತಿಯೊಂದು ಸಮಾಜದ ಒಂದು ಗುರುತರವಾದಂತಹ ಇಂಥ ಒಂದು ಕಾರ್ಯ ಸರ್ಕಾರಗಳು ಆಯೋಜನೆ ಮಾಡಿರ್ತಕ್ಕಂಥದ್ದು ಎಲ್ಲ ಸಮಾಜಗಳಿಗೆ ತಿಳಿಸ್ತಕ್ಕಂಥ ಒಂದು ಕೆಲಸ. ಎಲ್ಲ ಸಮಾಜದ ಮುಖಂಡರು ಮತ್ತು ಅಧ್ಯಕ್ಷರು ಸದಸ್ಯರುಗಳನ್ನ ಕರೀರಿ, ಎಲ್ಲ ಸಮಾಜದಲ್ಲಿ ಕೆಂಪೇಗೌಡರ ಆದೇಶವನ್ನು ತಿಳ್ಕೊಂಡ್ರಿ ಮತ್ತು ಮಹರ್ಷಿ ವಾಲ್ಮೀಕಿ ಅವರ ಆದೇಶವನ್ನು ತಿಳ್ಕೊಂಡ್ರಿ ಮತ್ತು ಕೃಷ್ಣ ಜಯಂತಿ ಅವರ ಆದೇಶವನ್ನು ತಿಳ್ಕೊಂಡ್ರಿ ಮತ್ತು ಎಲ್ಲ ಸಮಾಜದ ಏನು 46 ಜಯಂತಿಗಳನ್ನ ಬಸವಣ್ಣನವರ ಆದೇಶವನ್ನು ತಿಳ್ಕೊಂಡ್ರಿ ಅಂತ ಹೇಳಿ ಎಲ್ಲ ಸಮಾಜವನ್ನ ಇನ್ವೈಟ್ ಮಾಡಿ ಇಂಥ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕಂತ ನಮ್ಮ ಶಾಸಕರ ಆಸೆ. ಅದೇ ರೀತಿಯಾಗಿ ತಾಲೂಕು ಆಡಳಿತ ಸಹ ಎಲ್ಲ ಸಮಾಜವನ್ನು, ಎಲ್ಲ ಅಧಿಕಾರಿಗಳವರನ್ನು ಕರೆದು ಪ್ರತಿ ಒಂದು ಇಂಥ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಇವತ್ತು ನಮ್ಮ ಈ ಕಾರ್ಯಕ್ರಮದ ಒಂದು ವಿಚಾರವಾಗಿ ಕೆಂಪೇಗೌಡರ ಪರವಾಗಿ ಈಗಾಗಲೇ ನಮ್ಮ ಶಿವಲಿಂಗಪ್ಪನವರು ಹೆಚ್ಚಿನದಾಗಿ ಅವರೇನು ಕೆರೆಗಳನ್ನು ನಿರ್ಮಾಣ ಇರ್ಬೋದು, ಬೆಂಗಳೂರು ಅಭಿವೃದ್ಧಿಯನ್ನು ಪಡಿಸಿರ್ತಕ್ಕಂಥದ್ದು ಎಲ್ಲ ವಿಚಾರಗಳನ್ನ ಅವರು ನಿಮಗೆ ತಿಳಿಸಿರ್ತಾರೆ. ಅದೇ ರೀತಿಯಾಗಿ ಇವತ್ತಿನ ಕೆಂಪೇಗೌಡ ಮುನ್ಸೂಚಕರಾಗಿರ್ತಕ್ಕಂಥ ಇದೀಗ ತಾನೇ ಇನ್ನೂ 1 ತಿಂಗಳು ಆಗಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಈ ಸಮಾಜದ ನೇತೃತ್ವವನ್ನು ವಹಿಸಿಕೊಂಡು ಇವತ್ತು ಉನ್ನತ ಒಂದು ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಸಮಾಜಕ್ಕಾಗಿರ್ಬೋದು, ಎಲ್ಲ ಸಮಾಜದ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಎಲ್ಲ ಸಮಾಜವನ್ನು ಇಟ್ಕೊಂಡು ಅವರು ಕಾಂಗ್ರೆಸ್ ಪಕ್ಷದ ನೇತೃತ್ವವನ್ನ ಇವತ್ತು ವಹಿಸಿಕೊಂಡಿರ್ತಾರೆ. ಅವರ ಪೂರ್ವದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯವರು ಸಹ 3 ವರ್ಷಗಳ ಕಾಲ ಸತತವಾಗಿ ನಮ್ಮ ಶಾಸಕರಿಗೆ ಬೆನ್ನೆಲುಬಾಗಿ ನಿಂತು ಅವರಿಗೆಲ್ಲ ರೀತಿಯ ಸಹಕಾರವನ್ನು ಕೊಟ್ಕೊಂಡು ಇಷ್ಟೆಲ್ಲ 13ರಿಂದ 18ರೊಳಗೆ ಹೊರಗೆ ಆದಂತ ಅಭಿವೃದ್ಧಿ ಕೆಲಸಗಳು ತಿರುಗಿ 23ರಿಂದ ಈಗ ಸಿದ್ದರಾಮಯ್ಯ ಅವರು ಆದ್ಮೇಲೆ ಮತ್ತು ಡಿ ಕೆ ಶಿವಕುಮಾರ್ ಅವರು ಆದ್ಮೇಲೆ ಅಭಿವೃದ್ಧಿ ನಮ್ಮ ತಾಲೂಕಲ್ಲಿ ಹೆಚ್ಚಿನ ರೀತಿಯಲ್ಲಿ ಅನುದಾನವನ್ನು ತರಲಿಕ್ಕೆ ಸಾಧ್ಯ ಆಯ್ತು. ಇಷ್ಟೆಲ್ಲ ಕಾರ್ಯಗಳು ಆಗಕ್ಕೆ ಕಾರಣ ಯಾರಾದ್ರೂ ಇದ್ರೆ ನಮ್ಮ ರಘುಮೂರ್ತಿ ಅವರು ಮತ್ತು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರು ಅಂತೇಳಿ ನಾನು ಗಂಟಾಘೋಷ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಬಡವರ ಪರವಾಗಿ ಏನಾದ್ರೂ ಕೆಲಸ ಕಾರ್ಯಗಳನ್ನು ಮಾಡಬೇಕಂತೇಳಿ ನಮ್ಮ 23ರ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ತಂದು ಅಂತ ಒಂದು ಸಂದರ್ಭದಲ್ಲಿ 5 ಗ್ಯಾರಂಟಿಗಳನ್ನ
ತಂದು ಬಡವರಿಗೆ ತಲುಪತಕ್ಕಂಥ ಯೋಜನೆಗಳು ಬಡವರಿಗೆ ಸಿಗಲಿ. ಯಾರಿಗೆ ಊಟ ಇರೋದಿಲ್ಲ ಅವ್ರಿಗೆ ಊಟ ಸಿಗಲಿ, ಯಾರಿಗೆ ಓಡಾಡಲಿಕ್ಕೆ ಅರ್ಹತೆ ಇರೋದಿಲ್ಲ ಅಂತವರು ನಗರ ಪಟ್ಟಣಗಳಿಗೆ ಓಡಾಡಲಿಕ್ಕೆ ಅವಕಾಶ ಆಗಲಿ, ಒಂದು ಹೆಣ್ಣು ಮಕ್ಕಳಿಗೆ ಒಳ್ಳೆಯ ರೀತಿಯ ಒಂದು ಅವಕಾಶಗಳು ಸಿಗಲಿ ಅಂತೇಳಿ ಶಕ್ತಿ ಯೋಜನೆ ಮತ್ತು ಗೃಹ ಬಳಕೆಗಾಗಿ ಗೃಹ ಜ್ಯೋತಿ ಯೋಜನೆ ಅಂತಕ್ಕಂಥ ಕರೆಂಟ್ 200 ಯೂನಿಟ್ವರೆಗೆ ಉಚಿತವಾಗಿ ಕೊಡ್ತಕ್ಕಂಥ ಯೋಜನೆ ಆಗಿರ್ಬೋದು. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ 2000 ರೂಪಾಯಿ ಕೊಡ್ತಕ್ಕಂಥ ಯೋಜನೆ ಇರಬಹುದು. ಹಾಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಪ್ರತಿ ಒಬ್ಬ ವ್ಯಕ್ತಿಗೆ 10 ಕೆಜಿ ಅಕ್ಕಿಯನ್ನ ಕೊಡ್ತಕ್ಕಂಥ ಯೋಜನೆ ಇರಬಹುದು. ಹಾಗೆ ಯುವ ನಿಧಿ ಯೋಜನೆಯಲ್ಲಿ ಸಹ 3 ವರ್ಷಗಳ ಕಾಲ ಪದವೀಧರರಿಗೆ 3000 ರೂಪಾಯಿ ಕೊಡ್ತಕ್ಕಂಥದ್ದು. ಈ ತರ ಬಡವರ ಪರವಾಗಿ ಯೋಜನೆಯನ್ನು ರೂಪಿಸಿ ಏನು ಎಲ್ಲ ರಾಜಕೀಯ ಪಕ್ಷಗಳು ಟೀಕೆಯನ್ನು ಮಾಡ್ತಾರೆ. ಇಷ್ಟನ್ನ ದಾನವಾಗಿ ಕೊಟ್ಟಂತ ಬಂದ್ರೆ ಜನರು ಸೋಮಾರಿಗಳಾಗ್ತಾರೆ. ಜನಗಳಿಗೆ ಒಂದು ಉಚಿತವಾದಂತಹ ಕೊಡುಗೆಗಳನ್ನು ಇದೇ ರೀತಿ ಕೊಡ್ಕೊಂತ ಹೋದ್ರೆ ಹೆಂಗೆ ಅಂತ ಹೇಳಿ ವಿರೋಧಿಗಳು ಟೀಕೆ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಈಗ ಎಲ್ಲ ರಾಜ್ಯಗಳಲ್ಲಿ ಅವರೇ ನಮ್ಮ ಒಂದು ಗ್ಯಾರಂಟಿಗಳನ್ನ ಕಾಪಿ ಮಾಡ್ಕೊಂಡು ಘೋಷಣೆಯನ್ನ ಮಾಡಿಕೊಂಡು ಇವತ್ತು ರಾಜ್ಯಭಾರವನ್ನು ಮಾಡಲಿಕ್ಕೆ ಒಡ್ಡಿದ್ದಾರೆ. ಹಾಗಾಗಿ ಯಾವುದಾದ್ರೂ ಯೋಜನೆಗಳನ್ನ ಮಾಡಬೇಕಾದ್ರೆ ಪೂರ್ವಪರಿತವಾಗಿ ಯೋಚನೆ ಮಾಡಿ ಬಡವರಿಗೆ ತಲುಪತಕ್ಕಂತ ಅತಿ ನಿರ್ಗತಿಕೆ ಕಷ್ಟ ಏನಾದ್ರು ಗೊತ್ತಾದ್ರೆ ಅತಿ ಬಡವರಿಗೆ ಮಾತ್ರ ಊಟದ ಕಷ್ಟ ಗೊತ್ತಾಗುತ್ತೆ. ಮತ್ತೆ 2000 ರೂಪಾಯಿ ನನ್ನ ತಾಯಂದಿರಿಗೆ ಸಿಗ್ತಕ್ಕಂತ ಯೋಜನೆ ಅದು ಬಡವರಿಗೆ ಮಾತ್ರ ಅರ್ಥ ಆಗುತ್ತೆ, ಇದ್ದಂತರಿಗೆ ಯಾವುದೇ ರೀತಿಯ ಅರ್ಥ ಆಗೋದಿಲ್ಲ. ಇವತ್ತು ನಮ್ಮ ಶಾಸಕರ ಪರವಾಗಿ ನಾವು ಮಾತಾಡಬೇಕಾದ್ರೆ ಇಡೀ ರಾಜ್ಯನೇ ತಿರುಗಿ ನೋಡ್ತಕ್ಕಂಥ ಕೆಲಸ ನಮ್ಮ ಶಾಸಕರು ಇವತ್ತು ಎಲ್ಲ ರೀತಿಯ ಸರ್ವತೋಮುಖ ಅಭಿವೃದ್ಧಿ, ರೈತರಿರ್ಬೋದು, ವಿದ್ಯಾಭ್ಯಾಸಕ್ಕಿರ್ಬೋದು, ಮತ್ತೆ ರಸ್ತೆಗಳಿರ್ಬೋದು, ತಾಲೂಕು ಆಡಳಿತ ಎಲ್ಲ ಕೆಲವರು ಟೀಕೆ ಸುಮ್ಮನೆ ಅಭಿವೃದ್ಧಿ ಅಧಿಕಾರ ಮಾತಾಡ್ತಾರೆ, ಕೆಲವರು ಹಿಂದೆ ಇರ್ತಕ್ಕಂಥವ್ರು ಅಂತ. ಈಗ ನಾವು ಅದನ್ನು ಬಿಟ್ಬಿಟ್ಟಿದ್ವಿ. ಜನ ಮೆಚ್ಚಿದ ಶಾಸಕರು ಅದಕ್ಕೆ ಉತ್ತರ ಕೊಡ್ತಾರೆ. ಜನರೇ ಮೆಚ್ಚಿ ಮುಗ್ತಾರೆ ನಮ್ಮ ಶಾಸಕರನ್ನ ಆಯ್ಕೆ ಮಾಡಿದ್ದಾರೆ. ಹೀಗಾಗಿ ಟೀಕೆ ಮಾಡಿರ್ತಕ್ಕಂಥವ್ರು ನಮ್ಮ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ನಾವು ಮಾಡಿರ್ತಕ್ಕಂಥ ಕೆಲಸ ಶಾಶ್ವತ ಮತ್ತು ಟೀಕೆ ಮಾಡ್ತಕ್ಕಂಥವ್ರಿಗೆ ನಾವು ಉತ್ತರ ಕೊಡ್ತಕ್ಕಂಥದ್ದು ಅಲ್ಲ ಅಂತ ಹೇಳಿ ಇಂಥ ಒಂದು ಕೆಲಸ ಕಾರ್ಯಗಳನ್ನ ಯಶಸ್ವಿಯಾಗಿ ಸುಮಾರು ಅವ್ರೀಗ 13 ವರ್ಷಗಳ ಕಾಲ ಸತತವಾಗಿ ನಮ್ಮ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡಿಕೊಂಡು ಎಲ್ಲ ಸಮಾಜ ಜೊತೆಗೆ ಒಂದು ಸಣ್ಣ ಸಮಾಜ ಇದ್ರೂ ಸಹ ಅವ್ರ 15 ಜನ ಬಂದ್ರು ಸಹ ಇಂಥ ಒಂದು ಜಯಂತಿಗಳನ್ನು ಆಚರಣೆ ಮಾಡಿಕೊಂಡು ಎಲ್ಲರಿಗೂ ಸಹಬಾಳ್ವೆಯನ್ನ ಕೊಡಬೇಕು, ಎಲ್ಲರಿಗೂ ಸಮಾನತೆ ಇರಬೇಕು ಅಂತ ಹೇಳಿ ಎಲ್ಲ ಸಮಾಜವನ್ನು ಜೊತೆಗಿಟ್ಕೊಂಡು ಇವತ್ತು ಸತತವಾಗಿ ಅವರು ಬಂದಾಗಿಂದ ಯಾವುದೇ ಒಂದು ಕೋಮು ಗಲಭೆ ಇಲ್ಲದ ರೀತಿಯಲ್ಲಿ ನಾವು ಸಹಕಾರವನ್ನು ಕೊಟ್ಟು ಏನು ಅಭಿವೃದ್ಧಿ ಜೊತೆಗೆ ವಿದ್ಯಾಭ್ಯಾಸಕ್ಕಿರ್ಬೋದು, ರೈತರಿಗಿರ್ಬೋದು. ರೈತರು ನಮ್ಮ ತಾಲೂಕಲ್ಲಿ 13ರಿಂದ ಒಳಗೆ ನೋಡಿದ್ರೆ ಇಂಥ ಒಂದು ಬರಗಾಲದಲ್ಲಿ ಕುಡಿಯುವ ನೀರಿನ ಕೊರತೆ 13ರಿಂದ ಒಳಗಡೆ. ಅಂತ ಸಂದರ್ಭದಲ್ಲಿ ಈಗ ಎಲ್ಲರೂ ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ಒಂದು ಬೋರ್ವೆಲ್ ಗಾಡಿಗಳು ಕಾಣ್ತಾ ಇದಾವ. ಏನಕ್ಕಾಗಿ ಕಾಣ್ತಾ ಇಲ್ಲ ಅಂದ್ರೆ ಅವರ ಹೋರಾಟ. ಎಷ್ಟು ಹೋರಾಟ ಅಂದ್ರೆ ಮಾರುಕಟ್ಟೆ ಮೇಲೆ ಬಿಡಿಸಲಿಕ್ಕೆ ಅಲ್ಲಿರ್ತಕ್ಕಂಥ ಶಾಸಕರು ಅವ್ರದ್ದು ತಪ್ಪಂತಲ್ಲ, ಅವರು ತಾಲೂಕಿನ ಜನಗಳ ಒಂದು ಬೇಡಿಕೆಗೋಸ್ಕರ ನೀರನ್ನು ನಿಲ್ಲಿಸಿ ಅಲ್ಲಿ ಹೋಗಿ ಸ್ಟ್ರೈಕ್ ಅನ್ನ ಮಾಡಿ ಸರ್ಕಾರದ ಒಂದು ಆದೇಶವನ್ನು ಮಾಡಿಸಿ ಪ್ರತಿ ವರ್ಷ 5.2 MC ನೀರನ್ನ ನಮ್ಮ ತಾಲೂಕಿಗೆ ಬಿಡಿಸತಕ್ಕಂಥ ವ್ಯವಸ್ಥೆಯನ್ನ ನಮ್ಮ 2.5 TMC ನೀರನ್ನ ಬಿಡಿಸಿ ಇವತ್ತು ತಾಲೂಕಿನ ಎಲ್ಲ ರೈತರಿಗೂ ಕುಡಿಯೋ ನೀರಿನ ಇರ್ಬೋದು. ಇವತ್ತು ನಾನು ಇವತ್ತು ಪೇಪರ್ ನಲ್ಲಿ ನೋಡಿದೆ, ಇವತ್ತು ಮಾರುಕಟ್ಟೆ ಎಲ್ಲ ಡ್ಯಾಮ್ಗಳಲ್ಲಿ ನೀರು ಖಾಲಿಯಾಗಿದೆ. ಇವತ್ತು ನಮ್ಮ ಮಾರುಕಟ್ಟೆ ಡ್ಯಾಮು ಇನ್ನೂ 2 ವರ್ಷ ಮಳೆ ಬಂದರೂ ಸಹ ಕುಡಿಯೋ ನೀರಿಗೆ ಬರದೇ ಇಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನ ಪೇಪರ್ ಅಲ್ಲಿ ನೋಡಿದೆ. ಆ ಒಂದು ಅಪರಭದ್ರ ಯೋಜನೆ ಏನಿದೆ 13ರಲ್ಲಿ ಕೈಗೆತ್ತಿಕೊಂಡಂತ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸರ್ಕಾರ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಸೇರಿ ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳಾಗಿರ್ತಕ್ಕಂಥ ಸುಧಾಕರ್ ಅವರ ಆಸೆ
ಚಳ್ಳಕೆರೆ ತಾಲೂಕು ಮತ್ತು ಜಿಲ್ಲೆಯ ಎಲ್ಲ ಕೆರೆಗಳಿಗೆ ನೀರು ತುಂಬತಕ್ಕಂಥ ಯೋಜನೆಯನ್ನ ನಾವು ಮಾಡ್ತೀವಿ ಅಂತ ಹೇಳಿ ಅವರು ಯಾವಾಗಲೂ ಹೇಳ್ತಾ ಇದ್ರು. ಅಂತ ಒಂದು ಕೆಂಪೇಗೌಡರ ಜಯಂತಿಯ ದಿವಸ ನಮಗೆ ಅಪ್ರಾಬಂಧರ ಒಂದು ನಮ್ಮ ಶಾಸಕರು ಸಚಿವರಾಗಿ ಇನ್ನೊಂದು ವಾರದಲ್ಲಿ ಇನ್ನೊಂದು 15 ದಿವಸದಲ್ಲಿ 100ಕ್ಕೆ 100 ಎಲ್ಲ ಮಾಧ್ಯಮದಲ್ಲಿ ಎಲ್ಲ ರೀತಿಯ ಸರ್ವೆಗಳನ್ನು ನೋಡಿದ್ರೆ 100ಕ್ಕೆ 100 ಸಚಿವರಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾಗಿ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಮಾಡಿದ್ರಿ. ಕೆರೆಗಳಿಗೆ ನೀರು ತುಂಬಿಸತಕ್ಕಂಥ ಯೋಜನೆಯನ್ನು ಮಾಡಿ ನೀವು ಕೆಂಪೇಗೌಡರ ಆದರ್ಶಪ್ರಾಯರಾಗಿ ಇರ್ರಿ ಅಂತ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡುವಂತ ಎಲ್ಲರಿಗೂ ಹೊಂದಿಸಿ ನನ್ನ ಒಂದೆರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ಶೇರ್ ಮಾಡಿ, ಲೈಕ್ ಮಾಡಿದಷ್ಟು ಮುಂದಿನ ವಿಡಿಯೋ ತೆಗೆಯೋದಕ್ಕೆ ನಮಗೆ ಸ್ಪಿರಿಟ್ ಬರುತ್ತೆ. ಜೊತೆಗೆ ನಿಮಗೆ ಯಾವ ಮಾಹಿತಿ ಇಷ್ಟ, ಯಾವ ಥರದ ವಿಡಿಯೋ ಇಷ್ಟ ಅನ್ನೋದನ್ನ ನಮಗೆ 9535499247 ಈ ನಂಬರು ಅಥವಾ 7619579103 ಈ ನಂಬರ್ ವಾಟ್ಸಾಪ್ಗೆ ಇನ್ಫಾರ್ಮೇಷನ್ ಮಾಡಿ. ನೀವು ಇಂಥ ವಿಡಿಯೋ ಬೇಕಂತ ಮಾಡಿದ ಇನ್ಫಾರ್ಮೇಷನ್ನು ಕನಿಷ್ಠ ಒಂದು 20 ಜನ ಅದೇ ಥರದ ವಿಡಿಯೋ ಬೇಕು ಅಂತ ಹೇಳಿದರೆ ಆ ವಿಡಿಯೋ ಮಾಡಿ ಹಾಕ್ತೀವಿ.